ಆತ್ಮೀಯ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಇವತ್ತು ಶರನ್ನವರಾತ್ರಿಯ ಮೊದಲನೆಯ ದಿನ. ಸನಾತನ ಸಂಸ್ಕೃತಿಯಲ್ಲಿ ಒಂದು ವರ್ಷದಲ್ಲಿ 2 ನವರಾತ್ರಿಗಳು ಬರ್ತವೆ. ಆ 2 ನವರಾತ್ರಿಗಳು ಯಾವುವು ಅಂತಂದರೆ, ಮೊದಲನೆಯದು ವಸಂತ ಋತುವಿನ ಚೈತ್ರ ಮಾಸದ ಮೊದಲ 9 ದಿನಗಳು, ಅದಕ್ಕೆ ವಸಂತ ನವರಾತ್ರಿ ಅಂತ ಕರಿತೇವೆ. ಇನ್ನೊಂದು ಶರದ್ ಋತುವಿನ ಅಂದರೆ ಅಶ್ವಿಜ ಮಾಸದ ಮೊದಲ 9 ದಿನಗಳು, ಇದಕ್ಕೆ ಶರನ್ನವರಾತ್ರಿ ಅಂತ ಕರಿತೇವೆ. ಆದರೆ ಪ್ರಸಿದ್ಧವಾಗಿದ್ದುದು ಮತ್ತು ಬಹಳಷ್ಟು ಜನರು ಆಚರಣೆ ಮಾಡ್ತಕ್ಕಂಥ ನವರಾತ್ರಿ ಯಾವುದು ಅಂತಂದರೆ ಅದು ಶರನ್ನವರಾತ್ರಿ. ವಿಶೇಷವಾಗಿ ಶರನ್ನವರಾತ್ರಿಯಲ್ಲಿ ನಾವೆಲ್ಲರೂ ಆದಿಶಕ್ತಿಯನ್ನು ಪೂಜಿಸ್ತೇವೆ, ಆರಾಧಿಸ್ತೇವೆ. ಆ ತಾಯಿಯ ಪೌರಾಣಿಕ ಕಥೆಗಳನ್ನು ನಾವೆಲ್ಲರೂ ಕೇಳ್ತೇವೆ. ಹಾಗೆ ಪೌರಾಣಿಕ ಕಥೆಗಳಲ್ಲಿ ಬರ್ತಕ್ಕಂಥ ದೇವಿಯ ಸಾಹಸದ ಚರಿತ್ರೆಗಳನ್ನು, ದೇವಿಯ ವರ್ಣನೆಯನ್ನು ನಾವೆಲ್ಲರೂ ಕೂಡ ಕೇಳಿ ನಮ್ಮಲ್ಲಿ ಭಕ್ತಿ ಭಾವವನ್ನು ಹೆಚ್ಚಿಸ್ಕೊಳ್ತೇವೆ. ಈ ಆದಿಶಕ್ತಿಯ ಅಥವಾ ಶಕ್ತಿ ದೇವತೆಯ ಆರಾಧನೆಯನ್ನು ಮಾಡೋದರಿಂದಾಗಿ ನಮಗೆ ಸ್ತ್ರೀಯರ ಬಗ್ಗೆ ಗೌರವ ಭಾವನೆ ಮೂಡುತ್ತೆ, ಸ್ತ್ರೀ ಶಕ್ತಿಯ ಬಗ್ಗೆ ನಮಗೆ ಅರಿವಾಗುತ್ತೆ. ಇನ್ನೂ ಹಲವಾರು ಆಯಾಮಗಳು ಈ ಶಕ್ತಿ ದೇವತೆಯ ಆರಾಧನೆಯಿಂದಾಗಿ ನಮಗೆ ಲಭಿಸುತ್ತವೆ. ಈ ಶರನ್ನವರಾತ್ರಿಯ ಪ್ರತಿದಿನವೂ ಕೂಡ ಒಂದೊಂದು ದೇವಿಯ ಸ್ವರೂಪವನ್ನು ನಾವು ಪೂಜಿಸ್ತೇವೆ. 9 ದಿನಗಳ ಕಾಲದವರೆಗೆ ದುರ್ಗೆಯರೇ 9 ದುರ್ಗೆಯರನ್ನು ನಾವು ಸ್ಮರಿಸ್ಕೊಳ್ತಾ, ಆರಾಧಿಸ್ತಾ ಪೂಜಿಸ್ತೇವೆ. ಆ 9 ದುರ್ಗೆಯರು ಯಾರು ಅಂತಂದರೆ, ಒಂದು ಶ್ಲೋಕದ ಮುಖಾಂತರ ಆ 9 ದುರ್ಗೆಯರನ್ನು ನಾವು ಸ್ಮರಿಸ್ತೇವೆ ಯಾವಾಗಲೂ. ಪ್ರಥಮಂ ಶೈಲಪುತ್ರೀ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಠೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಕಂ, ನವಮಂ ಸಿದ್ಧಿಧಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾ. ಈ ರೀತಿಯಾಗಿ 9 ದುರ್ಗೆಯರನ್ನು ಅಂದರೆ ನವದುರ್ಗೆಯರನ್ನು ಸ್ಮರಿಸುವಂತಹ ಅವರ ಪೌರಾಣಿಕ ಕಥೆ ಹಿನ್ನೆಲೆಗಳನ್ನು ತಿಳ್ಕೊಳ್ಳೋದು ಒಂದು ಆಚರಣಾ ಪದ್ಧತಿ. ಆದರೆ ಇನ್ನೊಂದು ರೀತಿಯಾಗಿ ಹಲವಾರು ಜನರು ದುರ್ಗಾ ಸಪ್ತಶತಿಯ ಪಾರಾಯಣ ಮಾಡ್ತಾರೆ. ಈ ದುರ್ಗಾ ಸಪ್ತಶತಿ ಅನ್ನೋದು ಮಾರ್ಕಂಡೇಯ ಪುರಾಣದಲ್ಲಿ ಬರ್ತಕ್ಕಂತಹ ಒಂದು ಸನ್ನಿವೇಶ. ಮಾರ್ಕಂಡೇಯ ಪುರಾಣದಲ್ಲಿ ಬ್ರಹ್ಮ ಮತ್ತು ಮಾರ್ಕಂಡೇಯ ಋಷಿಗಳ ಸಂವಾದದಲ್ಲಿ ದೇವಿಯ ವರ್ಣನೆ ಬರುತ್ತೆ. ಈ ದೇವಿಯು ತನ್ನ ಸಾಹಸ ಶಕ್ತಿಗಳ ಮೂಲಕ ಅನೇಕ ರಾಕ್ಷಸರನ್ನು ಸಂಹಾರ ಮಾಡ್ತಾಳೆ. ಉದಾಹರಣೆಗೆ ಮಧುಕೈಟಭನಾಶಿನಿಯಾಗಿ, ಮಹಿಷಾಸುರ ಮರ್ದಿನಿಯಾಗಿ, ಚಂಡಮುಂಡರನ್ನು ತುಂಡರಿಸಿದಂತಹ ಚಾಮುಂಡಿಯಾಗಿ, ಹಾಗೆ ರಕ್ತದಂತಿಕ ಆಗಿ, ಭಯಾನಕ ರೂಪ ತಾಳಿರ್ತಕ್ಕಂಥ ಕಾಳಿಯಾಗಿ, ಹಾಗೆ ಸೌಮ್ಯ ರೂಪದ ಲಲಿತೆಯಾಗಿ, ಹಾಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಕ್ಷಾಮ ನಿವಾರಣೆ ಮಾಡಿರ್ತಕ್ಕಂಥ ಶಾಕಾಂಬರಿಯಾಗಿ, ಹೀಗೆ ಹಲವಾರು ದೇವಿಯ ಸ್ವರೂಪಗಳನ್ನು ನಾವು ಈ ದುರ್ಗಾ ಸಪ್ತಶತಿಯಲ್ಲಿ ನೋಡ್ತೇವೆ. ದೇವಿಯು ತನ್ನ ಹಲವಾರು ಸ್ವರೂಪಗಳ ಮೂಲಕ ರಾಕ್ಷಸರನ್ನು ಸಂಹಾರ ಮಾಡಿ ಸಜ್ಜನ ಬಂಧುಗಳಿಗೆ ಅನುಗ್ರಹವನ್ನು ಮಾಡ್ತಾಳೆ. ಈಗ ನಾವು ನವದುರ್ಗೆಯರ ಒಂದು ಕಥೆಗಳಿಗೆ ಬರಬೇಕಾದ್ರೆ, ಇದಾಗಲೇ ಹೇಳಿರ್ತಕ್ಕಂಥ ಶ್ಲೋಕದಲ್ಲಿ ಪ್ರಥಮವಾಗಿ ಬರ್ತಕ್ಕಂಥ ಮೊದಲಿಗೆ ಶೈಲಪುತ್ರಿ, ಆಮೇಲೆ ಬ್ರಹ್ಮಚಾರಿಣಿ, 3ನೇದು ಚಂದ್ರಗಂಠ, 4ನೇದು ಕೂಷ್ಮಾಂಡ, 5ನೇದು ಸ್ಕಂದಮಾತ, 6ನೇದು ಕಾತ್ಯಾಯಿನಿ, 7ನೇದು ಕಾಲರಾತ್ರಿ, 8ನೇದು ಮಹಾಗೌರಿ, ಹಾಗೆ 9ನೇದು ಸಿದ್ಧಿಧಾತ್ರಿ ಅಂತ. ಹೀಗೆ ನವದುರ್ಗೆಯರನ್ನು ನಾವು ಪ್ರತಿನಿತ್ಯ ಸ್ಮರಿಸ್ಕೊಳ್ತಾ ಆರಾಧಿಸ್ತೇವೆ. ಅದರಲ್ಲಿ ಮೊದಲನೆಯದು ಇವತ್ತು ಶರನ್ನವರಾತ್ರಿಯ ಮೊದಲನೇ ದಿನ ಆದ ಪ್ರಯುಕ್ತ ಇವತ್ತು ಶೈಲಪುತ್ರಿಯ ದಿನ. ಶೈಲಪುತ್ರಿಯ ದಿನ ಯಾವ ರೀತಿಯಾಗಿದೆ, ಶೈಲಪುತ್ರಿಯ ಕಥೆ, ಪೌರಾಣಿಕ ಕಥೆಯನ್ನು ನಾವು ಇವತ್ತು ತಿಳ್ಕೊಳ್ಬೇಕಾದ್ರೆ, ಮೊದಲಿಗೆ ಶಿವನ ಪತ್ನಿ ದಾಕ್ಷಾಯಿನಿ ಅಥವಾ ಸತೀದೇವಿ ಅಂತ ಹೇಳ್ತೇವೆ. ಈ ದಾಕ್ಷಾಯಿನಿ ಅಥವಾ ಸತೀದೇವಿ ದಕ್ಷ ಪ್ರಜಾಪತಿಯ ಮಗಳು. ಈ ದಾಕ್ಷಾಯಿನಿಯನ್ನು ಹೊರತುಪಡಿಸಿ 27 ಜನ ಹೆಣ್ಣು ಮಕ್ಕಳು ಕೂಡ ಆ ದಕ್ಷ ಪ್ರಜಾಪತಿಗೆ ಇದ್ದರು. ಈ ದಕ್ಷ ಪ್ರಜಾಪತಿ ಬ್ರಹ್ಮಣ ಮಾನಸ ಪುತ್ರ ಅಥವಾ ಬ್ರಹ್ಮಣ ಪುತ್ರ ಅಂತ ಹೇಳ್ಬೋದು. ಈ ರೀತಿ ಇರಬೇಕಾದ್ರೆ ಈ ದಕ್ಷ ಪ್ರಜಾಪತಿಗೆ ಶಿವನ ಮೇಲೆ ಒಂದು ವಿರೋಧ ಭಾವ ಇರುತ್ತೆ. ಅದಕ್ಕೋಸ್ಕರ ಹಲವಾರು ಸಂದರ್ಭಗಳಲ್ಲಿ ಶಿವನನ್ನು ವಿರೋಧಿಸ್ತಿರ್ತಾನೆ. ಅದೇ ರೀತಿಯಾಗಿ ಒಂದು ಸಂದರ್ಭವನ್ನು ತಾನೇ ಸ್ವತಃ ಏರ್ಪಾಟು ಮಾಡ್ತಾನೆ.
ಏನು ಅಂತಂದರೆ ಒಂದು ಮಹಾಯಜ್ಞವನ್ನೊಂದು ಹಮ್ಮಿಕೊಂಡಿರ್ತಾನೆ. ಆ ಮಹಾಯಜ್ಞದ ಸಂದರ್ಭದಲ್ಲಿ ಎಲ್ಲ ದೇವಾನುದೇವತೆಗಳಿಗೂ ಕೂಡ ಆಹ್ವಾನ ಕೊಟ್ಟಿರ್ತಾನೆ. ಆದರೆ ಶಿವನಿಗೆ ಮಾತ್ರ ಆಹ್ವಾನ ಕೊಟ್ಟಿರೋದಿಲ್ಲ. ಶಿವನಿಗೆ ಆಹ್ವಾನ ಕೊಟ್ಟಿಲ್ಲ ಅಂತಂದ ಮಾತ್ರಕ್ಕೆ ಸತೀದೇವಿ ಹೋಗೋದನ್ನು ಬಿಡೋದಿಲ್ಲ. ಎಷ್ಟೇ ಆಗಲಿ ಅದು ತವರು ಮನೆಯಲ್ಲಿ ನಡೀತಕ್ಕಂಥ ಒಂದು ಮಹಾ ಕಾರ್ಯಕ್ಕೆ ನಾನು ಹೋಗಲೇಬೇಕು ಅಂತಕ್ಕಂಥ ಮನಸ್ಸನ್ನು ಮಾಡಿ ಶಿವನ ಒಂದು ಅನುಮತಿಯನ್ನು ಪಡಲಿಕ್ಕೆ ಹೋಗ್ತಾಳೆ. ಶಿವ ಪರಮಾತ್ಮ ನಮಗೆ ಆಹ್ವಾನ ಕೊಡದೆ ಯಾವ ಮನೆಗೂ ಹೋಗಬಾರ್ದು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾನೆ. ಆದರೆ ಸತೀದೇವಿ ತನ್ನ ಮನಸ್ಸಿನಲ್ಲಿ ಬಹಳ ಆಸೆ ಆಗಿರುತ್ತೆ, ಹೋಗಲೇಬೇಕು ಅಂತಕ್ಕಂಥದ್ದು. ಅದಕ್ಕೋಸ್ಕರ ಶಿವನ ಮಾತನ್ನು ಹೊರತುಪಡಿಸಿ ತಾನು ಹೋಗಲಿಕ್ಕೆ ನಿರ್ಧಾರ ಮಾಡಿ ಅಲ್ಲಿ ದಕ್ಷ ಪ್ರಜಾಪತಿಯ ಯಜ್ಞಕ್ಕೆ ಹೋಗ್ತಾಳೆ. ದಕ್ಷ ಪ್ರಜಾಪತಿ ಯಜ್ಞಕ್ಕೆ ಹೋದಾಗ ಅಲ್ಲಿ ದಕ್ಷ ಪ್ರಜಾಪತಿ ಶಿವನನ್ನು ಅವಮಾನ ಮಾಡ್ತಾನೆ. ಆ ಶಿವನನ್ನು ಅವಮಾನ ಎಷ್ಟು ಪರಾಕಾಷ್ಠೆಗೆ ಹೋಗುತ್ತೆ ಅಂತಂದರೆ ಸತೀದೇವಿಗೆ ಅಂದರೆ ದಾಕ್ಷಾಯಣಿಗೆ ಅದನ್ನು ತಡೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ದಾಕ್ಷಾಯಣಿ ಅಥವಾ ಸತೀದೇವಿ ತನ್ನ ಯೋಗಾಗ್ನಿ ಮೂಲಕ ತಾನೇ ಆ ಅಗ್ನಿಯನ್ನು ಪ್ರವೇಶಿಸಿ ತನ್ನ ದೇಹ ತ್ಯಾಗವನ್ನು ಮಾಡ್ತಾಳೆ. ಇದರಿಂದ ವಿಪರೀತ ಕೋಪಗೊಂಡಂತಹ ಶಿವ ಪರಮಾತ್ಮ ಸತಿಯನ್ನು ಕಳೆದುಕೊಂಡಂತಹ ದುಃಖದಲ್ಲಿ ವೀರಭದ್ರನನ್ನು ಆಹ್ವಾನ ಮಾಡ್ತಾನೆ. ವೀರಭದ್ರ ಸ್ವಾಮಿ ಬಂದು ಎಲ್ಲ ದಕ್ಷನ ಸೈನ್ಯವನ್ನು ಧ್ವಂಸ ಮಾಡಿ ಕೊನೆಗೆ ದಕ್ಷನ ರುಂಡವನ್ನು ಕೂಡ ತುಂಡರಿಸಿಬಿಡ್ತಾನೆ. ದಕ್ಷ ಕೊನೆ ಗಳಿಗೆಯಲ್ಲಿ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿದ ಕಾರಣಕ್ಕಾಗಿ ಆ ದಕ್ಷನ ದೇಹಕ್ಕೆ ಕುರಿಯ ಒಂದು ತಲೆಯನ್ನು ಸೇರಿಸಿ ಅವನಿಗೆ ಒಂದು ಜೀವದಾನ ಅಥವಾ ಪ್ರಾಣವನ್ನು ಮತ್ತೆ ನೀಡ್ತಾನೆ ಈ ವೀರಭದ್ರ ಹಾಗೂ ಶಿವ. ಆನಂತರ ಏನಾಗುತ್ತೆ ಅಂತಂದರೆ ಸತಿ ದೇಹ ತ್ಯಾಗ ಮಾಡಿದ ಒಂದು ಘಟನೆಗೆ ಸತಿ ದೇಹ ತ್ಯಾಗ ಮಾಡಿರ್ತಾಳಲ್ಲ, ಆವಾಗ ಶಿವನಿಗೆ ಆ ಸತಿಯ ದೇಹವನ್ನು ಎತ್ತುಕೊಂಡು ಸತಿಯ ದೇಹವನ್ನು ಯಾವ ರೀತಿಯಾಗಿ ವಿರಹ ವೇದನೆಯನ್ನು ಅನುಭವಿಸ್ತಾನೆ. ಸತಿಯನ್ನು ಕಳೆದುಕೊಂಡ ದುಃಖದಲ್ಲಿ ಆ ಸತಿಯ ದೇಹವನ್ನು ಎತ್ತುಕೊಂಡು ದುಃಖವನ್ನು ವ್ಯಕ್ತಪಡಿಸ್ತಿರ್ತಾನೆ. ಹೀಗೆ ನಡೀತಿರಬೇಕಾದ್ರೆ ಭಗವಂತ ವಿಷ್ಣು ಶಿವನನ್ನು ಈ ದುಃಖದಿಂದ ಮುಕ್ತ ಮಾಡಬೇಕು, ಸತಿಯ ದೇಹ ಎದ್ದರೆ ಇನ್ನಷ್ಟು ಹೆಚ್ಚಿನ ಕಾಲಗಳವರೆಗೆ ಶಿವ ಪರಮಾತ್ಮ ದುಃಖವನ್ನು ಅನುಭವಿಸ್ಬೇಕಾಗತ್ತೆ ಅಂತ ಅಂದ್ಕೊಂಡು ತನ್ನ ಸುದರ್ಶನ ಚಕ್ರದಿಂದ ವಿಷ್ಣು ಆ ಸತಿಯ ದೇಹವನ್ನು ಛಿದ್ರಗೊಳಿಸ್ತಾನೆ. ಈ ರೀತಿ ಛಿದ್ರವಾದಂತಹ ಆ ಸತಿಯ ದೇಹ 52 ಭಾಗಗಳಾಗಿ ಭೂಮಿಯ ಮೇಲೆ ಬಂದು ಬೀಳುತ್ತೆ. ಈ ರೀತಿಯಾಗಿ ಸತಿಯ ದೇಹದ 52 ಭಾಗಗಳು ಭೂಮಿ ಮೇಲೆ ಬಿದ್ದಂತಹ ಸ್ಥಳಗಳೇ ಇವತ್ತಿನ ಶಕ್ತಿಪೀಠಗಳು. ಹೀಗೆ ಶಕ್ತಿಪೀಠಗಳ ನಿರ್ಮಾಣವೂ ಕೂಡ ಆಯಿತು. ಆನಂತರ ಇವಾಗ ಸತಿಯ ದೇಹವನ್ನು ಕಳೆದುಕೊಂಡಂತಹ ಶಿವ ಈಗ ಸಂಪೂರ್ಣ ವೈರಾಗ್ಯಕ್ಕೆ ತಿರುಗ್ತಾನೆ. ಸಂಪೂರ್ಣ ವೈರಾಗ್ಯದಿಂದಾಗಿ ಒಂದು ಮಹಾ ತಪಸ್ಸಿಗೆ ತೆರಳ್ತಾನೆ. ಆ ತಪಸ್ಸು ಯಾವ ರೀತಿಯಾಗಿರುತ್ತೆ ಅಂತಂದರೆ ಸಂಪೂರ್ಣವಾಗಿ ಆ ತಪಸ್ಸಿನಲ್ಲೇ ಲೀನವಾಗಿರ್ತಕ್ಕಂಥ ಶಿವನನ್ನು ಎಚ್ಚರಿಸುವಂತಹ, ಆ ತಪಸ್ಸಿನಿಂದ ವಿಮುಖಗೊಳಿಸುವಂಥ ಸಾಹಸ ಆ ಸಂದರ್ಭದಲ್ಲಿ ಯಾರಿಗೂ ಮಾಡುವಂಥದ್ದು ಧೈರ್ಯ ಇರಲಿಲ್ಲ. ಇದೇ ಸಂದರ್ಭದಲ್ಲಿ ತಾರಕಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ಇದೇ ಸುಸಂದರ್ಭ ಅಂತ ತಿಳ್ಕೊಂಡು ಮೊದಲಿಗೆ ಬ್ರಹ್ಮನನ್ನು ಕುರಿತಾಗಿ ತಪಸ್ಸು ಮಾಡಿ ಅಮರತ್ವದ ವರವನ್ನು ಕೇಳ್ತಾನೆ. ಆದರೆ ಬ್ರಹ್ಮದೇವರು ಅಮೃತದ ವರ ಯಾರಿಗೂ ಕೊಡೋದಕ್ಕಾಗೋದಿಲ್ಲ. ಹುಟ್ಟಿದಂಥ ಪ್ರತಿಯೊಂದು ಜೀವಿಯೂ ಕೂಡ ಮರಣವನ್ನು ಹೊಂದಲೇಬೇಕಾಗತ್ತೆ, ಆದರೆ ಬೇರೆ ಏನನ್ನಾದರೂ ಕೇಳು ಅಂತ ಹೇಳ್ತಾನೆ. ಆವಾಗ ತನ್ನ ಬುದ್ಧಿಶಕ್ತಿಯನ್ನು ಪ್ರಯೋಗಿಸಿದಂತಹ ತಾರಕಾಸುರ, ನನಗೆ ಸಾವು ಸಂಭವಿಸುವುದೇ ನಿಜವಾದರೆ ನನಗೆ ಶಿವನ ಮಗನಿಂದ ಸಾವು ಸಂಭವಿಸಬೇಕು ಅಂತಕ್ಕಂಥ ಒಂದು ವರವನ್ನು ಕೊಡು ಬ್ರಹ್ಮದೇವರೇ ಅಂತ ಕೇಳ್ಕೊತಾನೆ. ಅವನ ಮನಸ್ಸಿನಲ್ಲಿ ಏನು ಆಲೋಚನೆ ಇರುತ್ತೆ, ಶಿವ ಘೋರವಾದ ತಪಸ್ಸಿಗೆ ತೆರಳಿದ್ದಾನೆ, ಅದಾಗಲೇ ಸತೀದೇವಿಯು ಕೂಡ ದೇಹ ತ್ಯಾಗ ಮಾಡಿದ್ದಾಳೆ. ಅಂದರೆ ಶಿವ ಈಗ ವೈರಾಗಿಯಾಗಿದ್ದಾನೆ. ಅವನಿಗೆ ಮತ್ತೊಂದು ಮದುವೆ ಆಗಿ ಆತನಿಂದ ಮಗನನ್ನು ಪಡೆದು ಅವನಿಂದ ನನ್ನ ಸಂಹಾರ ಆಗಬೇಕಾಗತ್ತೆ. ಇದು ಅಸಾಧ್ಯವಾದ ಮಾತು. ಹಾಗಾಗಿ ಶಿವನ ಮಗನಿಂದ ನನಗೆ ಸಾವು ಅಂತ ಕೇಳಿದಾಗ ಅದು ಸಂಭವಿಸುವುದೇ ಇಲ್ಲ ಅಂತ ಅಂದ್ಕೊಂಡು ಆತ ಈ ವರವನ್ನು ಕೇಳಿರ್ತಾನೆ. ಇದೇ ಒಂದು ಆತ್ಮವಿಶ್ವಾಸದ ಮೇಲೆ ಅವನಲ್ಲಿ ಅಹಂಕಾರ ಹೆಚ್ಚಾಗಿ ಅವನು ದೇವಾನುದೇವತೆಗಳಿಗೆ, ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷರಿಗೆ ಎಲ್ಲರಿಗೂ ಕೂಡ ಉಪಟಳವನ್ನು ಹೆಚ್ಚಾಗಿ ಕೊಡ್ತಾ ಅವರ ಸಂಪತ್ತನ್ನೆಲ್ಲ ದೋಚಿ ತನ್ನ ಸಾಮ್ರಾಜ್ಯವನ್ನು ಆಳ್ತಿರ್ತಾನೆ. ಇಡೀ ತ್ರಿಲೋಕಗಳನ್ನು ಕೂಡ ಅಲುಗಾಡಿಸ್ತಿರ್ತಾನೆ. ಇದರಿಂದಾಗಿ ದೇವಾನುದೇವತೆಗಳಿಗೆ ಬಹಳಷ್ಟು ಸಂಕಟ ನಿರ್ಮಾಣವಾಗಿ ಎಲ್ಲರೂ ಒಟ್ಟಾಗಿ ಸೇರಿ
ಮತ್ತು ಶಿವನನ್ನು ವೈರಾಗ್ಯದಿಂದ ಎಬ್ಬಿಸಬೇಕು ಅಂತಂದರೆ ಸ್ವಯಂ ಆದಿಶಕ್ತಿಗೆ ಸಾಧ್ಯ ಇದು ಅಂತ ಅಂದ್ಕೊಂಡು ಆದಿಶಕ್ತಿಯನ್ನು ಕುರಿತಾಗಿ ಪ್ರಾರ್ಥಿಸ್ತಾರೆ. ಅವಾಗ ಆದಿಶಕ್ತಿ ಪ್ರಕಟ ಆಗಿ ಅವರೆಲ್ಲರಿಗೂ ಅಭಯಹಸ್ತವನ್ನು ನೀಡ್ತಾಳೆ. ನಾನು ಮತ್ತೆ ಶಿವನ ಪತ್ನಿಯಾಗಿ ಮತ್ತೆ ಜನಿಸಿ ಬರ್ತೇನೆ, ಶಿವನ ಪತ್ನಿ ಆಗಲಿಕ್ಕೆ ನಾನು ಜನಿಸಿ ಬರ್ತೇನೆ. ಆನಂತರ ಮುಂದಿನ ಎಲ್ಲ ಕಾರ್ಯಗಳು ಕೂಡ ಸಾಂಗವಾಗಿ ನೆರವೇರಿ ನಿಮ್ಮ ಕಷ್ಟ ನಿವಾರಣೆ ಆಗತ್ತೆ ಅಂತಕ್ಕಂಥ ಒಂದು ಅಭಯಹಸ್ತವನ್ನು ನೀಡಿ ಅವಳು ಮತ್ತೆ ಅದೃಶ್ಯಳಾಗ್ತಾಳೆ. ಅದೇ ಸಂದರ್ಭದಲ್ಲಿ ಪರ್ವತರಾಜ ಹಾಗೂ ಮೈನಾದೇವಿಗೆ 100 ಜನ ಗಂಡು ಮಕ್ಕಳಿದ್ದರೂ ಕೂಡ ಒಂದೇ ಒಂದು ಹೆಣ್ಣು ಮಗು ಇರಲಿಲ್ಲ. ಆ ಒಂದು ಕೊರಗು ಪರ್ವತರಾಜನಿಗೆ ಇತ್ತು. ಹಾಗಾಗಿ ಅವನಿಗೆ ಒಂದು ಹೆಣ್ಣು ಮಗು ಬೇಕು ಅಂತಕ್ಕಂಥ ಆಸೆಯಿಂದಾಗಿ ಅವನು ಕೂಡ ಮೈನಾದೇವಿಯ ಜೊತೆಗೆ ಕೂಡಿ ಆ ಆದಿಶಕ್ತಿಯನ್ನೇ ಪ್ರಾರ್ಥಿಸ್ಕೊಳ್ತಾನೆ. ನನಗೆ ಹೆಣ್ಣು ಮಗು ಬೇಕು, ಅದು ಯಾವ ರೀತಿಯಾಗಿ ಬೇಕು ಅಂದರೆ ನೀನೇ ಸ್ವತಃ ನನ್ನ ಮಗಳಾಗಿ ಬರಬೇಕು ತಾಯಿ ಅಂತ ಅಂದ್ಕೊಂಡು ಆ ಆದಿಶಕ್ತಿಯನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಆದಿಶಕ್ತಿ ಅವರಿಗೂ ಕೂಡ ತಥಾಸ್ತು ಅಂತ ಹೇಳ್ತಾಳೆ. ಈ ಎಲ್ಲವೂ ಕೂಡ ಸಂಯೋಗ ಹೊಂದಿ ಕೊನೆಗೆ ಪರ್ವತರಾಜ ಹಾಗೂ ಮೈನಾದೇವಿಯ ಪುತ್ರಿಯಾಗಿ ಈ ಪರ್ವತರಾಜ ಮತ್ತು ಮೈನಾದೇವಿಯ ಪುತ್ರಿಯಾಗಿ ಆ ಆದಿಶಕ್ತಿ ಜನ್ಮವನ್ನು ತಾಳ್ತಾಳೆ. ಈ ಪರ್ವತರಾಜನ ಮಗಳಾದ ಕಾರಣಕ್ಕಾಗಿ ಆ ದೇವಿಗೆ ಪಾರ್ವತಿ ಅಂತ ಹೆಸರು ಬಂತು. ಶೈಲ ಅಂದರೆ ಪರ್ವತ, ಹಾಗಾಗಿ ಶೈಲಜ ಅಥವಾ ಶೈಲಪುತ್ರಿ ಅಂತಕ್ಕಂಥ ಹೆಸರು ಆ ಆದಿಶಕ್ತಿ ದೇವಿಗೆ ಬಂತು. ಈ ರೀತಿಯಾಗಿ ಆದಿಶಕ್ತಿ ಶೈಲಪುತ್ರಿಯಾಗಿ, ಶೈಲಜೆಯಾಗಿ, ಗಿರಿಜಾ ಆಗಿ, ಅದ್ರಿಜ ಆಗಿ, ಹೀಗೆ ನಾನಾ ಹೆಸರುಗಳ ಮೂಲಕ ಮತ್ತೆ ಧರೆಗೆ ಅಂದರೆ ಈ ಭೂಲೋಕಕ್ಕೆ ಅವತರಿಸಿ ಬರ್ತಾಳೆ. ಮುಂದೆ ಈ ಶೈಲಜೆ ಅಥವಾ ಶೈಲಪುತ್ರಿ ಯಾವ ರೀತಿಯಾಗಿ ಶಿವನನ್ನು ವರಿಸ್ತಾಳೆ, ಆನಂತರ ಮುಂದೆ ತಾರಕಾಸುರನ ವಧೆಗೆ ಕಾರಣಳಾಗ್ತಾಳೆ ಅಂತಕ್ಕಂಥದ್ದನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ನಾವೆಲ್ಲರೂ ತಿಳ್ಕೊಬೋದು. ಇದೇ ರೀತಿಯಾಗಿ ನಾವು ಪ್ರತಿದಿನವೂ ಕೂಡ ಈ ನವರಾತ್ರಿಯ 9 ದಿನಗಳವರೆಗೆ ದೇವಿಯ 9 ಅವತಾರಗಳ ಕುರಿತಾಗಿ ಕಥೆಗಳನ್ನು ನಾವು ಈ ಒಂದು ಋಷಿತ್ವ ಚಾನಲ್ನಲ್ಲಿ ಹೇಳ್ತಾ ಇದ್ದೇವೆ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಈ ಒಂದು ಕಥೆಗಳನ್ನು ಬಹಳಷ್ಟು ಜನರಿಗೆ ಶೇರ್ ಮಾಡಿ, ಹಾಗೂ ಈ ಚಾನಲನ್ನು ನೀವು ಇದೇ ತಾನೇ ನೋಡ್ತಾ ಇದ್ದರೆ, ಈ ಚಾನಲ್ನ ನೀವು ಹೊಸಬರು ನೋಡ್ತಾ ಇದ್ದರೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ಕಥೆ ನಿಮಗೆ ಇಷ್ಟ ಆಗಿತ್ತು, ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ತಪ್ಪದೇ ಲೈಕ್ ಕೂಡ ಮಾಡಿ. ಈ ಒಂದು ಕಥೆಗಳನ್ನು ಎಲ್ಲರೂ ಕೇಳಬೇಕು. ಎಲ್ಲರೂ ಕೇಳಿಕೊಂಡು ಕಥೆಗಳಲ್ಲಿ ಬರ್ತಕ್ಕಂಥ ವರ್ಣನೆಗಳನ್ನು ತಿಳ್ಕೊಳ್ತಾ ಹೋದಂತೆ ನಮ್ಮಲ್ಲಿಯೂ ಕೂಡ ಆ ದೇವಿಯ ಆಶೀರ್ವಾದ, ಪ್ರಭಾವ, ಆಮೇಲೆ ದೇವಿಯ ಕುರಿತಾಗಿ ಭಕ್ತಿ, ಗೌರವಗಳು ಕೂಡ ವೃದ್ಧಿ ಆಗ್ತವೆ. ಇದರಿಂದಾಗಿ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಹಾಗೂ ಒಂದು ಎಲ್ಲ ಯತ್ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಃ ಅಂತಂದಾಗ ನಾರಿಯರನ್ನು ನಾವು ಗೌರವಿಸೋದನ್ನು ಕಲಿತುಬಿಟ್ರೆ ಎಲ್ಲ ದೇವತೆಗಳ ಆಶೀರ್ವಾದ ಕೂಡ ಆ ಮನೆಯಲ್ಲಿ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸೋಣ. ಧನ್ಯವಾದಗಳು.